ಮಂಡ್ಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ 10 ಹಗರಣಗಳನ್ನು ತಮ್ಮ ಮುಂದೆ. 7 ಕೋಟಿ ಔಷಧಿ ಖರೀದಿ, ನೇರ ಖರೀದಿ, ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ 10 ಹಗರಣಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡುತ್ತಿದ್ದೇನೆ. ಮೊದಲನೆಯದು ನೇರ ನೇಮಕಾತಿ, ಬ್ರಹ್ಮಾಂಡ ಭ್ರಷ್ಟಾಚಾರ. ಎರಡನೆಯದು 7 ಕೋಟಿ ಔಷಧಿ ಖರೀದಿ, ನೇರ ಖರೀದಿ, ಬ್ರಹ್ಮಾಂಡ ಭ್ರಷ್ಟಾಚಾರ. ಮೂರನೆಯದು ನರ್ಸ್ಗಳ ವರ್ಗಾವಣೆ ದಂಧೆ, ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ಲಕ್ಷಾಂತರ ರೂಪಾಯಿ ಲಂಚ ಪಡೆದು ವರ್ಗಾವಣೆ ದಂಧೆ ಮಾಡಿರುತ್ತಾರೆ. ನಾಲ್ಕನೆಯದು ಸಂಸ್ಥೆಯಲ್ಲಿ ನರ್ಸ್ಗಳ ಕ್ವಾರ್ಟರ್ಸ್ ಮತ್ತು ವೈದ್ಯರ ಕ್ವಾರ್ಟರ್ಸ್ಗಳಲ್ಲಿ ಕೇಂದ್ರೀಯ ಸ್ಥಾನದಲ್ಲಿ ಉಳಿಯದೆ ಆ ವಸತಿ ಗೃಹಗಳನ್ನು ಅನಧಿಕೃತವಾಗಿ ಹೊರಗುತ್ತಿಗೆ ನೌಕರರಿಗೆ ಮತ್ತು PG ಸ್ಟೂಡೆಂಟ್ಗಳಿಗೆ ನೀಡಿರುವುದು ಬ್ರಹ್ಮಾಂಡ ಭ್ರಷ್ಟಾಚಾರ. ಐದನೆಯದು ಅಲ್ಲಿ ಸಿವಿಲ್ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ನಿರ್ಮಿತಿ ಕೇಂದ್ರ ಮತ್ತು KRDLಗೆ ಕೊಟ್ಟಿರುವುದು, ನೇರ ಕೊಟ್ಟಿರುವುದು ಬ್ರಹ್ಮಾಂಡ ಭ್ರಷ್ಟಾಚಾರ. ಆರನೆಯದು ಅಲ್ಲಿ ಏನು ವೈದ್ಯರು ಮತ್ತು ಬೇರೆ ನೌಕರರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕೆಲವು ವೈದ್ಯರು. ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ. ಆರನೆಯದು ಅಲ್ಲಿ ಕಾರುಗಳನ್ನ ಅನಧಿಕೃತವಾಗಿ ಕೇಂದ್ರೀಯ ಸ್ಥಾನದಿಂದ ಬಳಕೆ ಮಾಡಿರುವುದು. ಏಳನೆಯದು BK ಚಂದ್ರಶೇಖರ್ ಅವರ ನಕಲಿ ಅಂಕಪಟ್ಟಿಗಳು ಮತ್ತು ನಕಲಿ ವೈದ್ಯಕೀಯ ಪ್ರಮಾಣದ ಬಗ್ಗೆ ದೂರು ಗಂಭೀರವಾದಂಥದ್ದು. ಅವನಿಗೆ ಹುದ್ದೆ ಕೊಟ್ಟಿರುವುದು ಹಗರಣ. ಎಂಟನೆಯದು ಅಲ್ಲಿ ಡ್ರೈವರ್ ಶಂಕರ್ ಅನ್ನುವನಿಗೆ ಅನಧಿಕೃತವಾಗಿ ನರ್ಸ್ಗಳ ಕ್ವಾರ್ಟರ್ಸ್ ಕೊಟ್ಟಿರುವುದು ಮತ್ತು ಆತನ ನೇಮಕಾತಿ ಅನಧಿಕೃತವಾಗಿದ್ದರೂ ಮುಂದುವರಿಸಿಕೊಂಡು ಬಂದಿರುವುದು. ಒಂಬತ್ತನೆಯದು ಅಲ್ಲಿ ಈ ಏನು ಪರ್ಚೇಸಿಂಗ್ ಅಂದರೆ ಒಳಗಡೆ ಸಾಮಗ್ರಿಗಳ ಪರ್ಚೇಸಿಂಗು ದೊಡ್ಡ ಹಗರಣವಾಗಿದೆ. ಅಲ್ಲಿ ಕಾಲೇಜಿಗೆ ಸಂಬಂಧಪಟ್ಟಂಗೆ ಪರ್ಚೇಸ್ ಮಾಡಿದ್ದಾರೆ, ಲ್ಯಾಬ್ಗೆ ಇವಕ್ಕೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಅವತ್ರಲ್ಲಿ ಹಗರಣ ಇದೆ. ಸ್ಟೇಷನರಿ ಸಾಮಾನುಗಳಲ್ಲಿ ಹಗರಣ ಇದೆ, ದೊಡ್ಡ ಮಟ್ಟದಿದೆ. ಮತ್ತು 10ನೆಯದು ಅಲ್ಲಿ ಹುದ್ದೆಯನ್ನು ತೆಗೆದುಕೊಳ್ಳುವುದು ಒಂದಕ್ಕಾದರೆ ಕೆಲಸ ಮಾಡುವುದು ಇನ್ನೊಂದಕ್ಕೆ. ಇದು ದೊಡ್ಡ ಮಟ್ಟದ ಹಗರಣ. ಏಕೆಂದರೆ ಸೇವೆ ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ಚೆಂದ, ಅದು ಬಿಟ್ಟು ಬೇರೆ ಮಾಡಿರೋದು. ನಂತರ 11ನೇ ಹಗರಣ ಇದೆ. ಅದು ಹೇಗಿದೆ ಅಂದರೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಇವರು ಗೋರ್ಮೆಂಟ್ ಲಾಯರ್ ಹಿಡಿದೇ ಬೇರೆ ಬೇರೆ ಲಾಯರ್ಗಳನ್ನ ಇಟ್ಟು ಮಾಡ್ತಾ ಇರೋದು. ಮತ್ತು ಇಬ್ಬರು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ. ಅವ್ರ ಕೆಲಸ ಏನು, ಅವ್ರೇನು ಮಾಡಿದ್ರು? ದೊಡ್ಡ ಹಗರಣ ಇದು. ಲಕ್ಷಾಂತರ ರೂಪಾಯಿನ ಲಾಯರ್ಗಳಿಗೆ ದುಡ್ಡು ಕೊಡ್ತಾಯಿದ್ದಾರೆ. ಎಲ್ಲಿಂದ ಕೊಡ್ತಾಯಿದ್ದಾರೆ, ಯಾವ ರೀತಿ ಕೊಡ್ತಾಯಿದ್ದಾರೆ, ಸರ್ಕಾರಿ ಅನುಮತಿ ಇದೆಯಾ ಇಲ್ವಾ ಅನ್ನೋದು. ಹಾಗಾಗಿ ತಮ್ಮ ಮುಂದೆ ಇಷ್ಟು ಹಗರಣಗಳ ಬಗ್ಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಬರ್ತಾರೆ ಅಂದರೆ ಬರಲಿ, ನಾನು ಸದಾಕಾಲ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀನಿ. ಅದಕ್ಕೆ ಬೇಕಾದ ದಾಖಲಾತಿಗಳ್ನು ನಾನು ಕೊಡ್ತೀನಿ. ಮತ್ತು ಸಂಸ್ಥೆಯಲ್ಲೂ ಇದೆ, ಸಂಸ್ಥೆಯಲ್ಲಿರುವಂಥ ದಾಖಲಾತಿಗಳ್ನು ತರಲಿ. ಹಾಗೆ ಮೆಡಿಕಲ್ ಬೋರ್ಡ್ದು ಹಗರಣ ಇದೆ 12ನೇದು. ಅದು ದೊಡ್ಡ ಮಟ್ಟದಲ್ಲಿದೆ ಮೆಡಿಕಲ್ ಬೋರ್ಡ್ದುವೆ. ಆ ಮೆಡಿಕಲ್ ಬೋರ್ಡಲ್ಲಿ ಏನು ಶಾಶ್ವತ ಅಂಗವಿಕಲತೆ ಬಗ್ಗೆ ಕೊಡ್ತಾರೆ, ಅದು ಸರ್ಕಾರಕ್ಕೆ ಉಪಯೋಗ ಹೋಗುವಂಥ ಮೆಡಿಕಲ್ ಸರ್ಟಿಫಿಕೇಟ್ಗಳು. ಅದು ದೊಡ್ಡ ಮಟ್ಟದಲ್ಲಿ 2 ಲಕ್ಷ 5 ಲಕ್ಷಕ್ಕೆಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ. 7 ಕೋಟಿದು ವಸತಿ ಗೃಹನ ಕ್ವಾರ್ಟರ್ಸ್ನ ನರ್ಸ್ಗಳಿಗೆ ಕಟ್ಟಿದ್ದಾರೆ. ಅದನ್ನು ಇಲ್ಲಿವರೆಗೂ ಯಾರಿಗೂ ಹಂಚಿಕೆ ಮಾಡಿಲ್ಲ. ಅದು 12ನೇ ಹಗರಣ. ಅದು ಯಾಕೆ ಹಂಚಿಲ್ಲ, ಯಾಕೆ ಹಂಚ್ತಾನೆ ಮಡಗಿದ್ದೀರಿ? ಎಷ್ಟೆಷ್ಟು ದುಡ್ಡನ್ನ ಬೇಡಿಕೆ ಇಟ್ಟಿದ್ದೀರಿ ನರ್ಸ್ಗಳ ಹತ್ರ ಆ ಕ್ವಾರ್ಟರ್ಸ್ಗಳ್ನ ಕೊಡಲಿಕ್ಕೆ? ಯಾಕೆ ಕೊಟ್ಟಿಲ್ಲ? ಅದ್ರ ಲಾಸ್ನ ಯಾರು ತುಂಬ್ತಾರೆ? ಯಾರು ಕೊಟ್ಟರು? ಯಾಕೆ ಕೊಡ್ತಾಯಿಲ್ಲ? ಆ್ಯಂಡಪ್ ಆಗಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಗಿದೆ, 3 ವರ್ಷ ಆಗಿದೆ ಆ್ಯಂಡಪ್ ಆಗಿ. ಇಲ್ಲಿವರೆಗೂ ಯಾಕೆ ಹಂಚಿಲ್ಲ? 21 ಕ್ವಾರ್ಟರ್ಸ ಪಾಳು ಬಿದ್ದಿದೆ, ಅನೈತಿಕ ಚಟುವಟಿಕೆ ಬಳಕೆಯಾಗಿದೆ. ಇವೆಲ್ಲ ವಿಚಾರದ ಬಗ್ಗೆ ಯಾವಾಗ ಬೇಕಾದ್ರೂ ನಾನು ಚರ್ಚೆಗೆ ರೆಡಿ ಇದ್ದೀನಿ. ನೀವು ಬರಬೇಕು. ನಿಮ್ಮ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಬಂದರೂ ನಾನು ದಾಖಲೆ ಸಹಿತ ನಿರೂಪಿಸಬಲ್ಲೆ. ತನಿಖೆ ಯಾವಾಗ ಮಾಡ್ತೀರಾ? ಪಾರದರ್ಶಕವಾಗಿರಬೇಕು. ಜನರಿಗೆ ಪಾರದರ್ಶಕವಾಗಿ ಎಲ್ಲವನ್ನು ವಿಸ್ತೃತವಾಗಿ ಹೇಳೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಾಗರ್ ಗೌಡ, ಸಾಮಾಜಿಕ ಹೋರಾಟಗಾರರು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.